ಇನ್ನೊಂದಿದೆ ಒಳಗೆ ಶಿವಮ್ ಒಳ್ಳೆ ಎಂಜಾಯ್ ಮಾಡ್ತಿದೆ. ಮತ್ತೆ ಶಿವಮ್ ಬೇರೆ ಕರೆಕ್ಟ್ ಹೇಳ ಶಿವಮ್ ಸರ್ ಪೊರೆ ಒಳಗಡೆ ಇರ್ಬೇಕಾದ್ರೆ ಪೊರೆ ಇರುತ್ತೆ ನೋಡ್ರಿ. ಹೋದ್ಮೇಲೆ ಅದು ಒಳಗಡೆ ಓಪನ್ ಆಗುತ್ತೆ ನೋಡ್ರಿ, ಅದು ರೊಟೇಟ್ ಆಯ್ತೈತೆ ಫುಲ್ ಕಣ್ ತುಂಬಾ ರೊಟೇಟ್ ಆಗ್ಬಿಟ್ಟು ಕ್ಲೋಸ್ ಆಯ್ತೈತೆ. ಭಯ ನೀವು ಆ ಕಡೆ ಕಣ್ ತಗೊಳ್ರಿ ಭಯ, ಸಕ್ಕದ ಒಂದೈತೆ ರೆಡ್ ನೋಡ್ರಿ ಮೇಲ್ಗಡೆ. ಎಸ್ ಬಾ 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 ಈ ಕಡೆ. ಒಂದು ರೌಂಡ್ ಹೋಗ್ಬರ್ತೀರಾ? ನೋಡ್ರಿ, ನೋಡಿದ್ರಾ? ಮೇಲಿಗೆ ಸ್ನೋಟ್ ಹತ್ರ ನೀವು ನೋಡ್ಬೋದು ಬಲ್ಬಿಯಸ್ ಅಂತ ಕರಿತೀವಿ, ಅದು ಗರ ಅಂತ ಕರಿತೀವಿ. ಅಂಡ್ ಇನ್ನೊಂದು ಹೆಸರು ಗರ ಅಂತ. ಅದಕ್ಕೆ ಹೆಸರು ಬರೋದಕ್ಕೂ ಕೂಡ ಅದೇ ಕಾರಣ. ಆ ಫಾರ್ಮೇಷನ್ ನೋಡ್ಬೋದು ನೀವು ಸ್ನೋಟ್ ಹತ್ರ. ಒಂಥರ ಏನಂತ ಅಂತೀವಿ, ಒಂದು ಬಲ್ಬಿಯಸ್ ಅಂತಂದರೆ ಆ ಥರ ಊದ್ಕೊಂಡಿರೋ ಥರ ಕಾಣಿಸ್ತಿದೆಯಲ್ಲ, ವೋಕಲೈಸೇಷನ್ ತುಂಬ ಹೆಲ್ಪ್ ಆಗುತ್ತೆ. ಯಾವ ಟೈಮಲ್ಲಿ ಅಂತ ಅಂದರೆ ಮೇಟಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ, ಟು ಪ್ರೊಡ್ಯೂಸ್ ಸೌಂಡ್ ಪ್ರೊಡ್ಯೂಸ್ ಮಾಡೋದಕ್ಕೆ ಆ್ಯಂಡ್ ಅಟ್ರಾಕ್ಟ್ ದ ಫಿಮೇಲ್. ಬೇಸಿಕಲಿ ಇದರದ್ದು ಮೇಟಿಂಗ್ ಬಂದುಬಿಟ್ಟು ನಾವು ವಿಂಟರ್ ಸೀಸನಲ್ಲಿ ತುಂಬ ನೋಡ್ಬೋದು. ಆ್ಯಂಡ್ ರಿವರ್ ಸ್ಟ್ರೀಮ್ಸ್ ಫ್ರೆಶ್ ವಾಟ್ರಲ್ಲಿ ಇರೋದು. ಇದು ಡಿಪೆಂಡ್ಸ್ ಮೈನ್ಲಿ ಡಯಟ್ ಇದರದ್ದು ಡಿಪೆಂಡ್ ಆಗಿರೋದು ಅಂತಂದರೆ ಫಿಶಸ್ ಮೇಲೆ. ಅದರದ್ದು ಹ್ಯಾಚಿಂಗ್ ಪೀರಿಯಡ್ ಕೂಡ ನಾವು 70 to 90 days ಅಂತ ಅಂತೀವಿ. ಫೀಮೇಲು ಪ್ರೊಟೆಕ್ಟ್ ಮಾಡ್ಕೊಳುತ್ತೆ. ಅಪ್ ಟು 50 to 60 ಎಗ್ ಲೇ ಮಾಡುತ್ತೆ ಒಂದು ಫೀಮೇಲು. ಶೈ ನೇಚರ್ ಅನ್ನೋದಕ್ಕಿಂತ ಯೂಶ್ವಲಿ ಹ್ಯೂಮನ್ಸ್ನ ಅವಾಯ್ಡ್ ಮಾಡುತ್ತೆ. ಬಾಸ್ಕಿಂಗು ಕೂಡ ನಾವು ಮಾರ್ಶ್ ಕ್ರೊಕೊಡೈಲ್ ಥರ ನೋಡೋದಕ್ಕಾಗಲ್ಲ. ಬಾಸ್ಕಿಂಗ್ ಎಲ್ಲ ತುಂಬ ಕಮ್ಮಿ. ಸಂಜೆ ಟೈಮಲ್ಲಿ, ನೈಟ್ ಟೈಮಲ್ಲಿ ಬಾಸ್ಕಿಂಗ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ತುಂಬ ಶೈ ಅದು. ಬೇರೆ ಮಾರ್ಶ್ ಕ್ರೊಕೊಡೈಲ್ ಆಗಿರ್ಬೋದು, ಬೇರೆ ಕ್ರೊಕೊಡೈಲ್ ಕಂಪೇರ್ ಮಾಡಿದ್ರೆ ತುಂಬ ಶೈ ಇದೆ. ಕಮ್ಯುನಿಕೇಷನ್ ಯಾವ ಥರ ಅಂತ ಅಂದರೆ ವೋಕಲೈಸ್, ಅದೇ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತಾರಲ್ಲ, ಅದ್ರ ಮೂಲಕ ಅದರದ್ದು ಇದು ಏನಂತ ಅಂತೀವಿ, ಕಮ್ಯುನಿಕೇಷನ್ ನೋಡ್ಬೋದು. ಒಂದು ಗರಿಯಲ್ಲಿ ಇನ್ನೊಂದು ಗರಿಯಲ್ಲಿ ಜೊತೆ ಅಗ್ರೆಸಿವ್ನೆಸ್ ಇದ್ದಾಗ. ಕಡೆ ಜಾಸ್ತಿ ಮೂವ್ಮೆಂಟ್ ಕೂಡ ತೋರಿಸಲ್ಲ. ಒಂದು ಕಡೆ ಸ್ಟಕ್ ಆಗಿ ನಿಂತ್ಕೊಳ್ಳೋದು, ಬಾಸ್ಕಿಂಗ್ ಮಾಡೋದು, ನಾರ್ಮಲ್ ಬಿಹೇವಿಯರ್ ಅದು.